ನಮಸ್ಕಾರ. ನಾನು ಲೀಲಾ ಮಣ್ಣಾಲ. 2005ನೇ ಇಸವಿ ಜನವರಿ ತಿಂಗಳಿನಲ್ಲಿ ತರಂಗ ವಾರಪತ್ರಿಕೆಯು ಏರ್ಪಡಿಸಿದ್ದ ಒಂದು ಕಥಾಯೋಜನೆ. ವಿಷಯ ಪ್ರೀತಿ, ಪ್ರೇಮ, ಪ್ರಣಯ. ಈ ಕಥಾಯೋಜನೆಯಲ್ಲಿ ಮೆಚ್ಚುಗೆ ಪಡೆದ ನಾನು ಬರೆದ ಕತೆ ಮರೆತನೆ ದುಷ್ಯಂತ ಶಕುಂತಲೆಯ. ಈ ಕಥೆಯನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸುತ್ತಿದ್ದೇನೆ. ಈ ಕಥೆ 20 ವರ್ಷಗಳ ಹಿಂದೆ ಪ್ರಕಟವಾಗಿದ್ದ, ಮೆಚ್ಚುಗೆ ಪಡೆದಿದ್ದ ಕಥೆ. ಈಗ ಕಥೆ ಆರಂಭ. ವಿರಹ ವೇದನೆಯಿಂದ ಶಕುಂತಲೆಯ ಎದೆಯ ವಲ್ಕಲ ಬಿಗಿಯಾಗುತ್ತಿದೆ. ಹಾ ದುಷ್ಯಂತ, ದುಷ್ಯಂತ! ವಸಂತ ಕೃಷ್ಣ ರಸಭರಿತವಾಗಿ ವಿವರಣೆ ಕೊಡುವಾಗ ಇಡೀ ತರಗತಿ ತನ್ಮಯವಾಗಿ ಬಿಟ್ಟಿದೆ. ಹುಡುಗರೆಲ್ಲ ಕಡೆಗಣ್ಣಿನಿಂದ ಹುಡುಗಿಯರತ್ತ ನೋಡಿದರೆ ಪ್ರತಿಯೊಬ್ಬ ಹುಡುಗಿಗೂ ತಾನೇ ಶಕುಂತಲೆಯೇನೋ ಎಂಬ ತುಡಿತ. ತುಂಟತನದಿಂದ ಮಿಂಚುವ ಯುವ ಉಪನ್ಯಾಸಕನ ಕಣ್ಣುಗಳನ್ನು ಎದುರಿಸಲಾಗದ ನಾಚಿಕೆಯ ಭಾವ. ಉತ್ಸಾಹದಿಂದ ವರ್ಣಿಸುತ್ತಲೇ ವಸಂತ ರೋಹಿಣಿಯತ್ತ ದೀರ್ಘ ನೋಟ ಬೀರಿದ. ಆದರೆ ನೀಲ ಸರೋವರದಂತಿದ್ದ ಅವಳ ಕಣ್ಣುಗಳಲ್ಲಿ ದಿಟ್ಟತನವಿದ್ದಿತೇ ವಿನ ನಕ್ಷತ್ರಗಳು ಪ್ರತಿಫಲಿಸಲಿಲ್ಲ. ಕೇದಗೆಯ ಕೆನ್ನೆಗಳ ಆಳ ಕುಳಿಗಳಲ್ಲಿ ಕೆಂಪು ತುಂಬಿ ಬರಲಿಲ್ಲ. ತನ್ನ ನಿರಾಶೆಯನ್ನು ಮುಚ್ಚಿಟ್ಟು ವಸಂತ ತನ್ನ ವರ್ಣನೆಯನ್ನು ಮುಂದುವರಿಸಿದ. ಆಶ್ರಮವಾಸಿಗಳು ಶಕುಂತಲೆಯನ್ನು ಅರಮನೆಗೆ ತಂದು ಬಿಟ್ಟಿದ್ದಾರೆ. ಉಂಗುರದ ದೆಸೆಯಿಂದಾಗಿ ದುಷ್ಯಂತನಿಗೆ ಆಕೆ ಅಪರಿಚಿತಳಾಗಿಯೇ ಕಂಡುಬರುತ್ತಾಳೆ. ಸುಕೋಮಲೆಯಾದ ಆಕೆ ಪರಿಪರಿಯಾಗಿ ಬೇಡಿಕೊಂಡರೂ ಅವನು ಗುರುತು ಹಿಡಿಯುವುದೇ ಇಲ್ಲ. ತರಗತಿಯ ಹುಡುಗಿಯರ ಕಣ್ಣುಗಳಲ್ಲಿ ಈಗ ತೊಟನೆ ತೊಟ್ಟಿಕ್ಕುವ ಅಮೃತ ಬಿಂದುಗಳು. ಹುಡುಗರೆಲ್ಲ ಛೋ 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 ಎಂದು ಹಲ್ಲಿಯಂತೆ ಲೊಚಗುಟ್ಟುತ್ತಾ ಹುಡುಗಿಯರತ್ತ ಕಣ್ಣು ಹಾಯಿಸಿದರು. ಮಿಸ್ ರೋಹಿಣಿ, ದುಷ್ಯಂತನ ವರ್ತನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಸಂತ ಕೃಷ್ಣ ಪ್ರಶ್ನಿಸಿದ. ಜಾಜಿ ಮಲ್ಲಿಗೆಯ ಬಳ್ಳಿಯಂತೆ ಬಳುಕುವ ಆ ಚೆಲುವೆಯನ್ನು ಮಾತನಾಡಿಸಲು ಏನಾದರೊಂದು ನೆಪ ಬೇಕು. ಹಾಗೆ ಮಾತನಾಡಿದಾಗಷ್ಟೇ ಅವನಿಗೆ ತೃಪ್ತಿ. ಅವಳು ತರಗತಿಗೆ ಬಾರದ ದಿನ ಅವನು ಬತ್ತಿದ ಸರೋವರದ ಒಂಟಿ ಮೀನು. ಆದರೆ ಇದರ ಅರಿವು ರೋಹಿಣಿಗೆ ಇರಲಿಲ್ಲ. ಅವಳು ಎದ್ದು ನಿಂತು ಗಂಭೀರವಾಗಿ ಉತ್ತರಿಸಿದಳು. ಸರ್, ದುರ್ವಾಸ, ಉಂಗುರ, ಮೀನು ಇವೆಲ್ಲ ಓರ್ವ ಗಂಡಸನ್ನು ಸಮರ್ಥಿಸಿಕೊಳ್ಳಲು ಕಾಳಿದಾಸ ಹೆಣೆದ ಮೋಸದ ಬಲೆ. ವಾಸ್ತವವಾಗಿ ದುಷ್ಯಂತ ಶಕುಂತಲೆಯನ್ನು ಪ್ರೀತಿಸಲೇ ಇಲ್ಲ. ಅವನ ಮೈ ಮನಸ್ಸಿನ ಕಣದಲ್ಲೂ ಇದ್ದುದು ಕೇವಲ ಕಾಮದ ಆಕರ್ಷಣೆಯನ್ನೇ ಪ್ರೇಮ ಎಂದು ಕಾಳಿದಾಸ ವ್ಯಾಖ್ಯಾನಿಸಿದರೆ ಅದು ಅವನ ಮೂರ್ಖತನ. ಏಕೆಂದರೆ ರೋಹಿಣಿ ಹೇಳಲು ಅನುಮಾನಿಸಿದಾಗ ವಸಂತ ಕೃಷ್ಣ ಉತ್ತೇಜಿಸಿದ. ಹೇಳಿ, ಏಕೆಂದರೆ? ರೋಹಿಣಿ ಹೇಳಿದಳು. ಕಾಮವೆಂಬ ಕಾಂಡದ ಮೇಲೆ ಟಿಸಿಲೊಡೆದ ಗೆಲ್ಲುಗಳಲ್ಲಿ ಅರಳಿ ನಿಂತ ಸುಂದರ ಹೂವು ಪ್ರೇಮ. ಕಾಮವೆಂಬ ಕಾಂಡದ ಮೇಲೆ ಟಿಸಿಲೊಡೆದ ಗೆಲ್ಲುಗಳಲ್ಲಿ ಅರಳಿ ನಿಂತ ಸುಂದರ ಹೂವು ಪ್ರೇಮ. ವಾವ್! ಎಲ್ಲ ಹುಡುಗರು ತುಂಟತನದಿಂದ ಉದ್ಗರಿಸುತ್ತಾ ಚಪ್ಪಾಳೆ ತಟ್ಟಿದರು. ರೋಹಿಣಿ ಹೆದರಲಿಲ್ಲ. ದಿಟ್ಟತನದಿಂದ ಮಾತು ಮುಂದುವರಿಸಿದಳು. ಸರ್, ಶಕುಂತಲೆಯ ಗೆಳತಿ ಪ್ರಿಯಂವದೆ ನಾನಾಗಿದ್ದಿದ್ದರೆ ಅವಳ ಬೆನ್ನಿಗೆರಡು ಗುದ್ದಿ ಹೀಗೆ ಹೇಳುತ್ತಿದ್ದೆ. ಡೋಂಟ್ ಬಿ ಸಿಲಿ. ಇವನಲ್ಲದಿದ್ದರೆ ಇವನಪ್ಪ. ಮರೆತು ಬಿಡು ಆ ನೀಚ ದುಷ್ಯಂತನನ್ನು. ಅವನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸಿದ್ದರೆ ಯಾವ ಕಾರಣಕ್ಕೂ ಮರೆಯಲಾಗುತ್ತಿರಲಿಲ್ಲ. ಯಾವ ಕಾರಣಕ್ಕೂ. ವಸಂತ ಅವಾಕ್ಕಾಗಿ ರೋಹಿಣಿಯನ್ನೇ ನೋಡಿದ. ಒಂದು ಕ್ಷಣ ತರಗತಿಯಲ್ಲಿ ಮೌನ ನೆಲೆಸಿತು. ಆ ಮೌನವನ್ನು ಒಡೆದು
ಹುಡುಗಿಯರೆಲ್ಲ ಭಾವೋದ್ವೇಗದಿಂದ ಕೂಗಿದರು, ಎಸ್ ಎಸ್, ದುಷ್ಯಂತನಂಥ ನೀಚ ಗಂಡಸರಿಗೆ ಧಿಕ್ಕಾರ ಧಿಕ್ಕಾರ. ಒಮ್ಮೆಗೆ ಬೆಚ್ಚಿಬಿದ್ದ ವಸಂತ ಸದ್ದು ಸದ್ದು ಎನ್ನುತ್ತಾ ಮೇಜುಗುದ್ದಿದ. ತರಗತಿಯನ್ನು ಮೊದಲಿನಂತೆ ಶಿಸ್ತಿನ ಪರಿಧಿಯೊಳಗೆ ತರಬೇಕಾದರೆ ಅವನಿಗೆ ಸಾಕಾಯಿತು. ಅಷ್ಟರಲ್ಲಿ ಗಂಟೆ ಬಾರಿಸಿದ್ದರಿಂದ ಸದ್ಯ ಬಚಾವಾದೆ ಎಂದುಕೊಳ್ಳುತ್ತಾ ಈಚೆ ಬರುವುದಕ್ಕೂ ಗಲಭೆ ಕೇಳಿ ಏನೆಂದು ವಿಚಾರಿಸಲು ಪ್ರಾಂಶುಪಾಲರು ಅಲ್ಲಿಗೆ ಬರುವುದಕ್ಕೂ ಸರಿಯಾಯಿತು. ನಡೆದ ಸಂಗತಿಯನ್ನು ಸಂಕ್ಷಿಪ್ತವಾಗಿಯಾದರೂ ನಮ್ಮ ನಾಯಕ ಹೇಳಲೇಬೇಕಾಯಿತು. ದುಷ್ಯಂತ ಏನೇ ಮಾಡಿದರೂ ಅದನ್ನು ಕಾಳಿದಾಸ ವಿಚಾರಿಸ್ಕೋತಾನೆ. ನಿಮಗೆ ಯಾಕ್ರಿ ಬೇಕು? ಇನ್ನು ಮೇಲೆ ಹೀಗೆ ಪ್ರಚೋದನಕಾರಿಯಾಗಿ ಉಪನ್ಯಾಸ ಕೊಡಬೇಡ್ರಿ. ಮುಂಚೆನೇ ಬಾಲ ಒಂದು ಇಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಎಂದು ಪ್ರಾಂಶುಪಾಲರು ಗದರಿದ್ದೂ ಆಯಿತು. ಮಾರನೆಯ ದಿನ ವಸಂತ ಕೃಷ್ಣ ಲೈಬ್ರರಿಗೆ ಬಂದಾಗ ಒಂಟಿಯಾಗಿ ಒಂದೆಡೆ ಕುಳಿತು ನೋಟ್ಸ್ ಮಾಡಿಕೊಳ್ಳುತ್ತಿದ್ದ ರೋಹಿಣಿ ಕಾಣಿಸಿದಳು. ಅವಳ ಮುಂದಿನ ಕುರ್ಚಿಯಲ್ಲೇ ಆಸೀನನಾಗಿ, ಮಿಸ್ ರೋಹಿಣಿ ಎಂದು ಕೂಗುವವರೆಗೂ ಇತ್ತ ಅವಳ ಗಮನವಿರಲಿಲ್ಲ. ತುಸು ಬೆಚ್ಚಿ ತಲೆ ಎತ್ತಿ ಎಸ್ ಸರ್ ಎಂದಳು. ರೀ, ಯಾರಾದರೂ ನಿಮಗೆ ಮೋಸ ಮಾಡಿದ್ದಾರೇನ್ರಿ? ಮೇಜಿನ ಮೇಲೆ ಕೈಯೂರಿ ತುಸು ಮುಂದೆ ಬಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮೇಲು ದನಿಯಲ್ಲಿ ಪ್ರಶ್ನಿಸಿದಾಗ ಅವಳು ಗೊಂದಲದಿಂದ, ಮೋಸ? ಯಾರು ಸರ್? ಯಾಕೆ ಎಂದು ಕೇಳಿದಳು. ಅಲ್ಲ, ನಿನ್ನೆ ನಿಮ್ಮ ಆವೇಶ ನೋಡಿದಾಗ ಅದೇ ಕ್ಲಾಸ್ನಲ್ಲಿ ನನಗೆ ಹಾಗೆ ಅನಿಸಿತು. ಪ್ರೇಮ ಭಂಗಗೊಂಡ ವಿರಹಿಣಿಯ ಹಾಗೆ ನೀವು ನನ್ನ ಕಣ್ಣಿಗೆ ಕಾಣಿಸಿದಿರಿ. ಅರ್ಧ ಹಾಸ್ಯ ಅರ್ಧ ಸಹಾನುಭೂತಿ ಬೆರೆತ ದನಿಯಲ್ಲಿ ವಸಂತ ಹೇಳಿದಾಗ ಗಂಭೀರವಾಗಿ ಇರಲು ಯತ್ನಿಸಿದರೂ ಆಗದೆ ಪಕ್ಕನೆ ನಕ್ಕು ಬಿಟ್ಟಳು ರೋಹಿಣಿ. ಸರ್, ಮೋಸ ಹೋಗಲು ನಾನೇನು ನಿಮ್ಮ ಶಕುಂತಳೆ? ಎಲ್ಲವೂ ಸ್ವಂತ ಅನುಭವಕ್ಕೆ ಬರಬೇಕೆಂದಿಲ್ಲ ಸರ್. ಸುತ್ತಲಿನ ಪ್ರಪಂಚವನ್ನು ತೆರೆದ ಕಣ್ಣುಗಳಿಂದ ವೀಕ್ಷಿಸುತ್ತಿರಬೇಕು ಅಷ್ಟೇ. ಅಲ್ಲ, ಇಂಥ ವಿಷಯಕ್ಕೆಲ್ಲ ನೀವ್ಯಾಕೆ ಸರ್ ನನ್ನಲ್ಲಿ ಬಂದು ವಿಚಾರಿಸಬೇಕು? ಅದು ಇಲ್ಲಿ ಲೈಬ್ರರಿನಲ್ಲಿ. ಕೊನೆಯ ಪ್ರಶ್ನೆಯೊಂದಿಗೆ ಅವಳು ಗಂಭೀರಳಾಗಿದ್ದಳಷ್ಟೇ ಅಲ್ಲ, ಆಡಿದ ಮಾತು ತುಸು ಕಠಿಣವಾಗಿಯೇ ಬಂದಿತ್ತು. ಆ ಕಾಠಿಣ್ಯದ ಹಿಂದೆ ನಿಮ್ಮ ಸ್ಥಾನ ಗೌರವ ಉಳಿಸಿಕೊಳ್ಳಿರಿ ಎಂಬ ಸಂದೇಶ ಓದಿದಂತಾಗಿ ವಸಂತ ಬೆಚ್ಚಿದ, ಎಚ್ಚೆತ್ತ. ಕ್ಷಮಿಸಿ, ನಿಮ್ಮ ಕೆಲಸ ಮುಂದುವರಿಸಿ ಎಂದು ನುಡಿದು ಥಟ್ಟನೆ ಅಲ್ಲಿಂದ ಎದ್ದು ಹೋದ. ರೋಹಿಣಿ ಒಂದು ವ್ಯಂಗ್ಯ ನಗೆ ಬೀರಿ ಅಭ್ಯಾಸದಲ್ಲಿ ತಲ್ಲೀನಳಾದರೂ ತಬ್ಬಿಬ್ಬುಗೊಂಡು ಕೆಂಪೇರಿದ್ದ ಮೊಗವನ್ನು ಮರೆಯಲಾಗಲಿಲ್ಲ. ಸ್ನಾತಕೋತ್ತರ ತರಗತಿಯಾದ್ದರಿಂದ ಉಪನ್ಯಾಸಕರು ಸಾಮಾನ್ಯವಾಗಿ ವಿದ್ಯಾರ್ಥಿಗಳನ್ನು ಸ್ನೇಹಿತರಂತೆಯೇ ನಡೆಸಿಕೊಳ್ಳುತ್ತಿದ್ದರು. ಆದರೆ ರೋಹಿಣಿಯ ಬಗೆಗಿನ ತನ್ನ ಭಾವ ಸ್ನೇಹದ ಪರಿಧಿಯನ್ನು ಮೀರತೊಡಗಿದೆ ಎಂಬ ಗುಮಾನಿ ಬಹಳ ದಿನಗಳಿಂದ ವಸಂತನನ್ನು ಕಾಡುತ್ತಿತ್ತು. ಆದರದು ಯೌವನದ ಸಹಜ ಆಕರ್ಷಣೆಯೇ ಅಥವಾ ಅದನ್ನು ಮೀರಿದ ಪರಮಾನಂದದ ಪ್ರೇಮ ಭಾವವೇ ಎಂಬುದು ಸ್ಪಷ್ಟವಾಗಿರಲಿಲ್ಲ. ರೋಹಿಣಿ ಚೆಲುವೆ ಎಂಬುದಕ್ಕಿಂತ ಅವಳು ಎಲ್ಲರಂತಲ್ಲ ಎಂಬ ಅರಿವು ಸೂಜಿಗಲ್ಲಿನಂತೆ ಸೆಳೆಯುತ್ತಿತ್ತು. ಆ ಗಾಂಭೀರ್ಯ, ಆ ದಿಟ್ಟತನ, ಆ ತನ್ಮಯತೆ, ಆ ಭಾಷಾ ಪ್ರೌಢಿಮೆ ನಿಜವೇ ನಿಜ. ಆದರೆ ಇಂದಿನ ಅವಳ ಕಠಿಣ ಮಾತು ತನ್ನ ಬಗೆಗೆ ಅವಳು ನಿರ್ಲಿಪ್ತಳು ಎಂಬುದನ್ನು ಸೂಚಿಸಿದೆ. ಆದ್ದರಿಂದಲೇ ಅವಳ ದೃಷ್ಟಿಯಲ್ಲಿ ತಾನು ಇನ್ನು ಮುಂದೆ ಹಗುರವಾಗಬಾರದು. ಇಂಥ ನಿಲುವಿಗೆ ತಲುಪಿದ ತತ್ಕ್ಷಣ ವಸಂತ ಅತ್ಯಂತ ಜಾಗರೂಕನಾದ. ತರಗತಿಯಲ್ಲಿ ಬೇಕೆಂದೇ ಅವಳನ್ನು ಉಪೇಕ್ಷೆ ಮಾಡತೊಡಗಿದ. ರೋಹಿಣಿ, ನೀವೇನು ಹೇಳುವಿರಿ ಎಂಬ ಪ್ರಶ್ನೆಯಂತೂ ದೂರವೇ ಉಳಿಯಿತು. ವಸಂತ ಬುದ್ಧಿವಂತ, ಪ್ರತಿಭಾವಂತ, ಕವಿ ಹೃದಯಿ, ಮೇಲಾಗಿ ನವಯುವಕ. ಆಕರ್ಷಕ ವ್ಯಕ್ತಿತ್ವದ ಅವನು ಕಾವ್ಯ ಭಾಗಗಳನ್ನು ಅತ್ಯಂತ ರಸಮಯವಾಗಿ ವರ್ಣಿಸಬಲ್ಲವನಾದರೂ ಸಭ್ಯತೆಯ ಎಲ್ಲೆಯನ್ನು ಎಂದೂ ಮೀರಿದವನಲ್ಲ. ಹೀಗಾಗಿ
ಎಲ್ಲರಂತೆ ಅವಳಿಗೂ ಈ ಉಪನ್ಯಾಸಕನಲ್ಲಿ ಅಭಿಮಾನ ಇತ್ತು. ತರಗತಿಯಲ್ಲಿ ಆತ ತನ್ನ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದ್ದರೆ ಅದಕ್ಕೆ ಕಾರಣ ತನ್ನ ಬುದ್ಧಿವಂತಿಕೆಯೆಂದೇ ಅವಳು ಪರಿಗಣಿಸಿದ್ದಳು. ಈಗ ಅವನ ಉಪೇಕ್ಷೆ ರೋಹಿಣಿಯ ಗಮನಕ್ಕೆ ಬಾರದೇ ಇರಲಿಲ್ಲ. ಮೊದಲ ದಿನ ಅವಳಿಗೆ ಏನೂ ಅನಿಸಲಿಲ್ಲ. ಎರಡನೆಯ ದಿನ ಏನನ್ನೋ ಕಳಕೊಂಡ ಭಾವ. ಮೂರನೆಯ ದಿನ ಬಿಸಿಲು ಕಾಣದ ತಾವರೆಯಂತೆ ಚಡಪಡಿಸಿತು ಅವಳ ಹೃದಯ. ರೋಹಿಣಿ ಈಗ ವಿಹ್ವಲಳಾದಳು. ಅವನು ಆರಾಧಿಸಿದಾಗ ಕಲ್ಲಾಗಿದ್ದ ಅವಳ ಮನಸ್ಸು ಅವನ ಉಪೇಕ್ಷೆಯಲ್ಲಿ ಮಧುರಸದ ಹೂವಾಯಿತು. ಹಿತವಾದ ನೋವೊಂದು ನಿರಂತರ ಕಾಡತೊಡಗಿತು. ಅಂದು ಮಧ್ಯಾಹ್ನದ ಸಮಯ. ಎಲ್ಲರೂ ಊಟಕ್ಕೆ ತೆರಳಿದ್ದರು. ಲೈಬ್ರರಿಯಲ್ಲಿ 4-6 ಮಂದಿ ಮಾತ್ರ ಇದ್ದರು. ಒಂದು ಮೂಲೆಯ ಕಿಟಕಿ ಬಳಿಯ ಕುರ್ಚಿಯಲ್ಲಿ ಕುಳಿತಿದ್ದ ವಸಂತ ಮುಂದಿನ ತರಗತಿಗೆ ಟಿಪ್ಪಣಿ ತಯಾರಿಸುವುದರಲ್ಲಿ ತಲ್ಲೀನನಾಗಿದ್ದ. ರೋಹಿಣಿ ಬರುವವರೆಗೂ ಅವನ ಗಮನ ಇತ್ತ ಹರಿಯಲಿಲ್ಲ. ಸರ್, ಅವಳು ಮೆಲುದನಿಯಿಂದ ಕೂಗಿದಳು. ತಾವರೆ ಎಲೆ ಮೇಲಿನ ಒಂದು ಮಳೆಹನಿ ಮೆಲ್ಲನೆ ಜಾರಿ ಬಿದ್ದ ಹಾಗೆ. ಅವನು ತಲೆ ಎತ್ತಿದ. ಎದೆಯ ಕಡಲು ಆಳೆತ್ತರ ಭೋರ್ಗರೆದು ಬೀಳುತ್ತಿದ್ದರೂ ಅವನು ಮುಗುಳು ನಗಲಿಲ್ಲ. ಗಾಂಭೀರ್ಯ ನಟಿಸಿ, ಎಸ್ ರೋಹಿಣಿ ಎಂದ. ಅವಳು ತಬ್ಬಿಬ್ಬುಗೊಂಡಳು. ತಾನೇಕೆ ಇಲ್ಲಿ ಬಂದೆ, ಇವನನ್ನೇಕೆ ಕೂಗಿ ಕರೆದೆ ಎಂಬ ಗೊಂದಲ ಉಂಟಾಯಿತು. ಸಾವರಿಸಿಕೊಂಡು ಪ್ರಶ್ನಿಸಿದಳು, ಸರ್, ಇಲ್ಲಿ ಕೂರಬಹುದೇ? ಅವನು ಹಗುರವಾಗಿ ನಕ್ಕು, ನನ್ನನ್ಯಾಕೆ ಕೇಳ್ತೀರಿ, ಇದೇನು ನನ್ನ ಆಸ್ತಿಯೇ ಎಂದ. ಅಲ್ಲ ಸರ್, ನಿಮಗೆ ತೊಂದರೆ ಆಗಬಾರ್ದಲ್ಲ ಅಂತ. ನನಗೇಕೆ ತೊಂದರೆ ಆದೀತು? ಮುಖದಲ್ಲಿ ಅದೇ ನಿರ್ಲಿಪ್ತತೆ. ಆದರೆ ಅವನ ಒಳಗೊಬ್ಬ ಉತ್ತಮ ನಟನೂ ಇದ್ದಾನೆ ಎಂಬುದು ಅವಳಿಗೇನು ಗೊತ್ತು. ಛೆ, ರೋಹಿಣಿ ತಲೆ ಕೊಡವಿ ಕುಳಿತಳು. ನಿಧಾನವಾಗಿ, ಸರ್, ಆ ದಿನ ತರಗತಿಯಲ್ಲಿ ನನ್ನ ಮಾತಿನಿಂದಾಗಿ ಗಲಾಟೆ ಆಯಿತು. ಪ್ರಿನ್ಸಿಪಾಲ್ ನಿಮ್ಮನ್ನು ವಿಚಾರಿಸಿದರು. ಐ ಆಮ್ ಸಾರಿ ಸರ್. ಇದೇನು ಇಷ್ಟು ದಿನಗಳಾದ ಮೇಲೆ? ಏನಿಲ್ಲ ಸರ್, ಯಾಕೋ ಹೇಳೋಣ ಅನ್ನಿಸ್ತು. ಸರಿ, ಮತ್ತೆ ಹೇಳಿದ್ದಾಯ್ತಲ್ಲ. ಪಾಠದ ಬಗ್ಗೆ ಏನಾದರೂ ಕೇಳೋದು ಇತ್ತಾ? ಇಲ್ಲ ಸರ್, ನಿಮ್ಮ ಪಾಠ ಅಂದರೆ ಅಲ್ಲಿ ಸಂದೇಹಕ್ಕೆ ಅವಕಾಶನೇ ಇಲ್ಲವಲ್ಲ ಸರ್. ಹೊಗಳಿಕೆ ಬೇಡ, ವಿಷಯಕ್ಕೆ ಬನ್ನಿ. ಅದು ಸರ್, ಮತ್ತೆ ಹೇಳಿ, ಬಿಗಿದ ದನಿಯಿಂದ ಕೇಳಿದ ವಸಂತ. ಸರ್, ಅದು ನೀವು ಆ ದಿನ ಕೇಳಿದ್ರಲ್ಲ. ಯಾವಾಗ? ಏನು ಕೇಳಿದ್ದೆ? ಅದೇ ಸರ್, ಯಾರಾದರೂ ನನಗೆ ಮೋಸ ಮಾಡಿದ್ದಾರಾ ಅಂತ ಕೇಳಿದ್ರಿ ನೀವು. ಓಹೋ, ಅದಾ? ಆ ವಿಷಯ ಬೇಡ ಬಿಡಿ ಸರ್. ಅದು ಹೇಗಾಗುತ್ತೆ ಬಿಡೋದು? ನಾನು ಹೇಳಲೇಬೇಕು. ಸರಿ, ಆಯಿತು, ಹೇಳಿ. ನನ್ನ ಸೋದರತ್ತೆ ಒಬ್ಬರು ಇದ್ದಾರೆ ಸರ್. ಸೋದರತ್ತೆ ಒಬ್ಬರು ಇದ್ದಾರೆ. ಆ ಪ್ರೀತಿಯ ನಾಟಕಾಡಿ ಯಾರೋ ಒಬ್ಬಾತ ಅವ್ರನ್ನ ಮೋಸ ಮಾಡಿಬಿಟ್ಟ. ಅದಕ್ಕೆ ಅವರು ಮದುವೆನೇ ಆಗೋಲ್ಲ ಅಂತ ಹಾಗೆ ಇದ್ದು ಬಿಟ್ರು ಸರ್. ಛೇ ಸರ್, ನಾನು ಅವರಿಗೆ ಆಗಾಗ ಹೇಳ್ತಾ ಇರ್ತೀನಿ, ಮದುವೆ ಆಗಿ ಮೋಸ ಹೋಗೋದಕ್ಕಿಂತ ಇದು ವಾಸಿ ಅಂತ. ಅಲ್ವೇ ಸರ್? ಸರಿ ಅಲ್ವಾ ಸರ್ ನಾನು ಹೇಳಿದ್ದು? ನಿಜ ನಿಜ. ಆದರೆ ಸರ್, ಈಗ ನನಗನ್ನಿಸುತ್ತೆ ಅದು ನಿಜ ಅಲ್ಲ ಅಂತ. ರೋಹಿಣಿ, ಇವನ್ನೆಲ್ಲ ನೀವು ನನಗೆ ಯಾಕೆ ಹೇಳ್ತಾ ಇದ್ದೀರಿ? ಈಗ ಚರ್ಚಿಸುವಂಥ ವಿಚಾರ ಇದ್ದರೆ ಅದನ್ನು ತರಗತಿಯಲ್ಲೇ ಎತ್ತಿಕೊಳ್ಳೋಣ. ನನಗೆ ಕೆಲಸ ಇದೆ. ಕೊನೆಯ ಪ್ರಶ್ನೆ ಉತ್ತರ ಕಠಿಣವಾಗಿ ಬಂದಾಗ ರೋಹಿಣಿ ಜಿಲ್ಲನೆ ಬೆಳೆತಳು. ಅವನ ಆ ಹೊಳಪು ಕಣ್ಣುಗಳಲ್ಲಿ ಎಷ್ಟೊಂದು ನಿರ್ಭಾವುಕತೆ, ನಿರ್ಮೋಹ. ನಾನು ನಿಮಗೆ ಏನೂ ಅಲ್ವೇ ಸರ್? ಅವಳ ಮನಸ್ಸು ಕಾತರದಿಂದ ಪ್ರಶ್ನಿಸುತ್ತಾ ಇತ್ತು. ಆದರೆ ಅದನ್ನು ಬಹಿರಂಗವಾಗಿ ಹೇಳೋದು ಹೇಗೆ? ನೀನು ನನಗೆ ಎಲ್ಲವೂ ಹೌದು, ನನ್ನ ಸರ್ವಸ್ವ ರೋಹಿಣಿ, ನೀನು ನನ್ನ ಸರ್ವಸ್ವ.
ಅವನ ಹೃದಯ ಮೌನವಾಗಿ ಕೂಗಿ ಕೂಗಿ ಹೇಳ್ತಾ ಇತ್ತು. ಆದರೆ ಅವಳಿಗದು ಕೇಳಲೇ ಇಲ್ಲ. ನಾನು ಇಲ್ಲಿಗೆ ಬರಬಾರದಿತ್ತು ಎನಿಸಿ ಥಟ್ಟನೆ ಮೇಲೆದ್ದಳು ರೋಹಿಣಿ. ಸರ್, ನಿಮಗೆ ನಾನು ತೊಂದರೆ ಕೊಟ್ಟೆ, ಕ್ಷಮಿಸಿ ಸರ್ ಎಂದು ನುಡಿದು ಸರಸರನೆ ಅಲ್ಲಿಂದ ನಡೆದು ಹೋದಳು. ಎಷ್ಟೊಂದು ವಿಚಾರಗಳನ್ನು ಅವನಲ್ಲಿ ಕೇಳುವುದಕ್ಕೆ ಇದ್ದಿತು. ಸುಮ್ಮನೆ ಕೂಗುತ್ತಿದ್ದ ಕೋಗಿಲೆಯ ಕಂಠದಲ್ಲಿ ಇದ್ದಕ್ಕಿದ್ದಂತೆ ಇಷ್ಟೊಂದು ಇಂಪು ಹೇಗೆ ಬಂತು ಎಂದು ಅವಳು ಕೇಳಬೇಕಿತ್ತು. ಸುಮ್ಮನೆ ಅರಳುತ್ತಿದ್ದ ಹೂಗಳಲ್ಲಿ ಇದ್ದಕ್ಕಿದ್ದಂತೆ ಇಷ್ಟೊಂದು ಕಂಪು ಹೇಗೆ ಬಂತು ಎಂದು ಕೇಳಬೇಕಿತ್ತು. ಪ್ರಪಂಚವೆಲ್ಲ ಪ್ರೇಮಮಯವಾಗಿದೆಯಲ್ಲ, ಕೇಳಬೇಕಿತ್ತು ಅವಳು. ವಸಂತ ಕಾಲ ಬಂದಿತೆ, ವಸಂತ ಕಾಲ ಬಂದಿತೆ ಎಂದು. ಆದರೆ ತಾನು ಏನನ್ನೂ ಕೇಳಲಾರೆ. ಕಾಲೇಜು ಸರಸ್ವತಿಯ ಮಂದಿರವೇ ವಿನ ಮನ್ಮಥನ ಪ್ರೇಮಾಲಾಪದ ರಂಗಸ್ಥಳವಲ್ಲ ಎಂದೇನಾದರೂ ಅವನು ಕಠಿಣವಾಗಿ ಅಂದುಬಿಟ್ಟರೆ ತನ್ನ ಗತಿಯೇನು, ತನ್ನ ಮರ್ಯಾದೆಯ ಗತಿಯೇನು? ರೋಹಿಣಿಗೆ ಆ ದಿನವಿಡೀ ನೆಮ್ಮದಿಯೇ ಉಳಿಯಲಿಲ್ಲ. ವೀಣೆಯ ಎಲ್ಲ ತಂತಿಗಳನ್ನು ಮೀಟಿ ಬಿಟ್ಟಂಥ ನೋವು ಎದೆಯಲ್ಲಿ. ಬಹುಮುಖ್ಯ ವಿಚಾರವೊಂದನ್ನು ತಿಳಿಸುವುದಕ್ಕೆ ಇತ್ತು. ಇಂದು ಸಂಜೆ 5 ಗಂಟೆಗೆ ನಮ್ಮ ಮನೆಯಲ್ಲಿ ವಧು ಪರೀಕ್ಷೆ ನಡೆಯಲಿದೆ ಸರ್. ಆದರೆ ನನಗೆ ಅದು ಬೇಕಾಗಿಲ್ಲ. ನಿಮಗೆ ಹೃದಯವ ಕೊಟ್ಟು ಇನ್ನಾರಿಗೂ ಈ ದೇಹ ಹೇಗೆ ಕೊಡಲಿ ಸರ್? ಸುಖ ಇರುವುದು ಮನಸ್ಸಿನಲ್ಲಿಯೇ ಹೊರತು ದೇಹದಲ್ಲಿ ಅಲ್ಲವಲ್ಲ. ಪ್ರೇಮ ಕಾಮವೆರಡೂ ಒಂದಾಗಬೇಕು, ಹೂವಿನಲ್ಲಿ ಸುಗಂಧ ಬೆರೆತ ಹಾಗೆ. ಆಗ ನಾನು ನೀನು ಎಂಬ ಭೇದವೇ ಇರುವುದಿಲ್ಲ. ಆನಂದ, ಪರಮ ಆನಂದ ಮಾತ್ರ. ವಸಂತ, ಇಂದು ನಮ್ಮ ಮನೆಗೆ ಬರಲಿರುವ ಹುಡುಗ ನೀವೇ ಆಗಿರಬಾರದೆ, ನೀವೇ ಆಗಿರಬಾರದೆ? ಸಪ್ಪೆ ಮುಖ ಹಾಕಿಕೊಂಡು ಎದುರಿಗೆ ಬಂದ ಮಗಳನ್ನು ನೋಡುತ್ತಾ ತಾಯಿ ಹೇಳಿದಳು. ರೋಹಿಣಿ, ಈಗ ಬಂದೆಯಮ್ಮ. ನೋಡು, ನಿನ್ನ ಶಂಕರ ಮಾಮ ಫೋನ್ ಮಾಡಿದ್ರು. ಅದೇ ಇವತ್ತು ನಿನ್ನ ನೋಡೋಕ್ಕೆ ಹುಡುಗ ಬರೋನು ಇದ್ನಲ್ಲ, ಅವನ ತಂದೆ ಇದ್ದಕ್ಕಿದ್ದ ಹಾಗೆ ಇಂದು ಬೆಳಿಗ್ಗೆ ಹೃದಯಾಘಾತದಿಂದ ತೀರಿಕೊಂಡ್ರಂತೆ ನೋಡು. ಓ, ರೋಹಿಣಿ ಉದ್ಗರಿಸಿದ್ದೇನೋ ನಿಜ, ಆದರೆ ಆ ಉದ್ಗಾರದಲ್ಲಿ ಯಾವ ಭಾವವೂ ಇರಲಿಲ್ಲ. ರೋಹಿಣಿ, ಹುಡುಗ ಯಾರು ಅಂತ ನೀನು ಕೇಳಲೇ ಇಲ್ಲ ಅಲ್ವಮ್ಮ? ಅಮ್ಮ, ಇನ್ನು ಇವತ್ತು ಅವನು ಬರಲಾರ, ನಂಗೆ ಗೊತ್ತು. ಗಂಡಿನ ಬಗ್ಗೆ ತಿಳಿದುಕೊಂಡು ನನಗೇನಾಗಬೇಕಾಗಿದೆ ಹೇಳು? ಹಾಗಲ್ಲ ಪುಟ್ಟ, ಈ ಹುಡುಗ ನಿಮ್ಮ ಕಾಲೇಜಿನಲ್ಲಿ ಕನ್ನಡ ಮೇಷ್ಟ್ರು ಆಗಿದ್ದಾನಂತಮ್ಮ. ಅದೇ ಹೆಸರು? ನಮ್ಮ ಕಾಲೇಜಿನ ಮೇಷ್ಟ್ರ ವಸಂತ ಕೃಷ್ಣ? ಉದ್ವೇಗದಿಂದ ಪ್ರಶ್ನಿಸಿದಳು ರೋಹಿಣಿ. ಹೌದು, ಅದೇ ಹೆಸರು. ಅಮ್ಮನ ಉತ್ತರದಿಂದ ನಿಶ್ಚೇಷ್ಟಿತಳಾಗಿ ಕುಳಿತಳು ರೋಹಿಣಿ. ಎಂಥ ಆಶ್ಚರ್ಯ, ಆದರೆ ಎಂಥ ದುರ್ದೈವ! ಬಾಗಿಲವರೆಗೂ ಬಂದ ಹೊಂಗನಸು ಹೀಗೆ ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಬಿಡುವುದೇ? ಹೆಣ್ಣು ನೋಡಲು ಹೋಗಬೇಕಾದ ದಿನವೇ ತಂದೆಯನ್ನು ಕಳೆದುಕೊಳ್ಳಬೇಕಾಗಿ ಬಂದರೆ ಹುಡುಗ ಬಂದಾನೆಯೇ ಮತ್ತೆ ಅದೇ ಹೆಣ್ಣಿನ ಮನೆಗೆ? ಆ ದಿನ ರಾತ್ರಿ ಇಡೀ ರೋಹಿಣಿಗೆ ನಿದ್ದೆ ಬರಲಿಲ್ಲ. ಮರುದಿನ ಕಾತರದಿಂದ ಕಾಲೇಜಿಗೆ ಬಂದರೆ ಅಲ್ಲಿ ವಸಂತ ಇರಲಿಲ್ಲ. ಸಾಂತ್ವನ ಹೇಳುವ ನೆವದಲ್ಲಿ ಅವನ ಮನೆಗೊಮ್ಮೆ ಹೋದರೆ ಹೇಗೆ ಎಂಬ ಯೋಚನೆ ಈಗ ಬಂತು ರೋಹಿಣಿಗೆ. ಆದರೂ ಅದೇಕೋ ಧೈರ್ಯವೇ ಇಲ್ಲ. 12 ದಿನಗಳು 12 ಯುಗಗಳಾಗಿ ಕಳೆದು ಹೋದವು. ಆದರೆ ವಸಂತ ಬರಲಿಲ್ಲ. ಕಾಲೇಜಿಗೆ ವಸಂತ ಬರಲೇ ಇಲ್ಲ. ದಿನಗಳು ಉರುಳತೊಡಗಿದವು. ಯಾರ ಎದೆಯ ಕಳವಳವೂ ತನಗೆ ತಾಗಿಯೇ ಇಲ್ಲ ಎಂಬಂತೆ. ಪರೀಕ್ಷೆಯೂ ಮುಗಿಯಿತು. ಫಲಿತಾಂಶ ಬರಲು ಇನ್ನು ಕೆಲವೇ ದಿನಗಳು ಉಳಿದಿವೆ. ಇದೇ ಸಂದರ್ಭದಲ್ಲಿ ಕನ್ಯಾರ್ಥಿಗಳು ರೋಹಿಣಿಯ ಮನೆಯ ಬಾಗಿಲನ್ನು ಮತ್ತೆ ತಟ್ಟತೊಡಗಿದ್ದಾರೆ. ವಸಂತ ಬಂದಾನು ಎಂಬ ನಿರೀಕ್ಷೆಗೆ ಈಗ ತೆರೆ ಬಿದ್ದಿದೆ.
ಇನ್ನು ಅವನು ಬರಲಾರ ಎಂಬುದೇ ನಿಶ್ಚಿತ. ನನಗೆ ಮದುವೆಯೇ ಬೇಡ ಎಂದು ಹಠ ಹಿಡಿದಿದ್ದಾಳೆ ರೋಹಿಣಿ. ಹುಚ್ಚು ಹುಡುಗಿ ಎಂದು ಮನೆಯವರೆಲ್ಲರಿಂದ ಬಯಸಿಕೊಂಡಿದ್ದಾಳೆ. ಇನ್ನು ತಾನು ವಸಂತನನ್ನು ಮರೆಯಬೇಕು ನಿಜ ಎಂಬ ಸಂಕಲ್ಪವೇನೋ ಮಾಡುತ್ತಾಳೆ. ಹಾಗೆ ಅಂದುಕೊಂಡಷ್ಟೂ ಅವನ ನೆನಪು ಹೆಚ್ಚಾಗಿ ನುಗ್ಗಿ ಬರುತ್ತದೆ. ಆ ಮಂದಹಾಸ, ಚೂಪುಗಣ್ಣಿನ ತುಂಟ ನೋಟ, ಅಂಗ ಸಾಧನೆ ಮಾಡಿದ ದೃಢವಾದ ನೀಳ ಬಾಹುಗಳು. ಮರೆತೆಯ ದುಷ್ಯಂತ, ಹಗಲಿರುಳು ನಿನಗಾಗಿ ಪರಿತಪಿಸುತ್ತಿರುವ ಶಕುಂತಳೆಯ, ಚಡಪಡಿಸುತ್ತಿರುವ ಅವಳ ಪುಟ್ಟ ಹೃದಯವ. ರೋಹಿಣಿಯ ಅನ್ಯಮನಸ್ಕತೆ ಎಷ್ಟು ವಿಪರೀತಕ್ಕೆ ಇಟ್ಟುಕೊಂಡಿತೆಂದರೆ, ಇಂದು ವಧು ಪರೀಕ್ಷೆಗೆ ಬಂದಿದ್ದ ಆ ಹುಡುಗನನ್ನು ಅವಳು ತಲೆ ಎತ್ತಿ ನೋಡಲೇ ಇಲ್ಲ. ಆದರೆ ಏಕಾಂತದಲ್ಲಿ ಮಾತನಾಡಲು ಇಚ್ಛಿಸಿ ಒಳಗೆ ಬಂದ ಆತನ ದನಿ ಎಲ್ಲೋ ಕೇಳಿದಂತೆ ಇದೆಯಲ್ಲ ಎನಿಸಿ ತಲೆ ಎತ್ತಿದಾಗ, ಓಹ್, ಸಹಸ್ರಾರು ನಕ್ಷತ್ರಗಳು ಒಮ್ಮೆಲೆ ಬೆಳಗಿದಂತಾಯಿತು. ಹೇಮಂತ ಋತುವಿನಲ್ಲಿ ವಸಂತ ಗಾನ ಕೇಳಿ ಬಂದಂತಾಯಿತು. ಸರ್, ನೀವು ಕಂಪಿಸುವ ದನಿಯಲ್ಲಿ ಉದ್ಗಾರ ತೆಗೆದಾಗ ಆ ಭಾವ ಶಬ್ದಕ್ಕೆ ಮೀರಿದ್ದಾಗಿತ್ತು. ಅವನ ಬಲಿಷ್ಠ ಬಾಹುಗಳಲ್ಲಿ ಕರಗಿ ಹೋಗುತ್ತಾ ನಿಶ್ಚಿಂತತೆಯನ್ನು ಅನುಭವಿಸುತ್ತಿದ್ದಾಗ ವಸಂತನ ಪಿಸು ದನಿ ಕೇಳಿಸಿತು. ರೋಹಿಣಿ, ದುಷ್ಯಂತ ಶಕುಂತಲೆಯನ್ನು ಮರೆಯಲೇ ಇಲ್ಲ. ಏಕೆಂದರೆ ಅವನು ಶಕುಂತಲೆಯನ್ನು ನಿಜವಾಗಿಯೂ ಪ್ರೇಮಿಸಿದ್ದ. ಯಾವ ಕಾರಣಕ್ಕೂ ಮರೆಯದಾಗಿದ್ದ. ಯಾವ ಕಾರಣಕ್ಕೂ. ರೋಹಿಣಿಗೆ ಆ ಕ್ಷಣದಲ್ಲಿ ಅನಿಸಿತು, ನಾನು ಈ ಸುಂದರ ಪ್ರಪಂಚದಲ್ಲಿ ಜನ್ಮ ತಾಳಿದ್ದೇನೆ. ಎಂಥ ಭಾಗ್ಯಶಾಲಿ ನಾನು. ವೀಕ್ಷಕರೇ, ಹೌದಲ್ವೇ? ಪ್ರೇಮದ ಶಕ್ತಿಯೇ ಅಂಥದ್ದು. ನಿಮಗೆ ಕತೆ ಹೇಗನಿಸಿತು? ನಿಮ್ಮ ಅನಿಸಿಕೆಯನ್ನು ತಿಳಿಸುವಿರಷ್ಟೇ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಅಂದಹಾಗೆ ಇನ್ನೊಂದು ವಿಚಾರ, 2009ರಲ್ಲಿ ಪ್ರಕಟವಾದ ಮತ್ತೆ ಬಂದಿದೆ ಯುಗಾದಿ ಎಂಬ ಕಥಾ ಸಂಕಲನದಲ್ಲಿ ಈ ಕತೆ ಪ್ರಕಟವಾಗಿದೆ.